ಸೊಸೆ ಅಂದರೆ ಚಿನ್ನದಂಥ ಸೊಸೆ ಕಣಮ್ಮ ನೀನು. ಈ ಮನೆಗೆ ಬರ್ತಿದ್ದ ಹಾಗೆ ಅದು ಏನಿರುತ್ತೋ ಏನಿರೋಲ್ವೋ, ಆದರೆ ಈ ನಿನ್ನ ನಗುಮುಖ, ಈ ಸತ್ಕಾರ ಇದಂತೂ ಇದ್ದೇ ಇರುತ್ತೆ. ಸಂಸ್ಕಾರ ಅಂದರೆ ಇದೇ ಅಲ್ವಾ? ಇದೆಲ್ಲ ನಿಮ್ಮಂಥ ಹಿರಿಯರಿಂದ ಕಲ್ತಿದ್ದು ತಾತ. ಅಮ್ಮ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ನಾನು ಕಲಿಬೇಕಾಗಿರೋದು ಇನ್ನೂ ಇದೆ ಅನ್ಸುತ್ತೆ. ಅತ್ತೆಗೆ ತಕ್ಕಂಥ ಸೊಸೆ ಹೀಗಿರಬೇಕು. ಅಯ್ಯೋ ಮಾಧವ, ಮರೆಯೋದಕ್ಕೆ ಮುಂಚೆ ನಾನು ಬಂದ ವಿಷಯ ಹೇಳಿಬಿಡ್ತೀನಿ. ಈ ನಮ್ಮ ತುಳಸಿಗೆ ನಾನು ಸೀಮಂತ ಇಟ್ಕೋಬೇಕು ಅಂತ ಇದ್ದೀನಿ. ಸೀಮಂತನ ತಾತ, ನಾವು ನಮ್ಮನೇಲಿ ಅಮ್ಮನಿಗೆ 4 ತಿಂಗಳಿದ್ದಾಗಲೇ ಬಯಕೆ ಶಾಸ್ತ್ರ ಮಾಡಿದ್ದೀವಿ. ಅದು ನಿಮ್ಮನೇಲಾಗಿದ್ದಪ್ಪ. ತವ್ರ ಮನೆಯಿಂದ ಅವಳಿಗೊಂದು ಸೀಮಂತ ಮಾಡೋದು ಬೇಡವೇ? ಅದು ನನ್ನ ಖುಷಿ ಕಣೋ. ಏನಂತೀಯ ಮಾಧವ? ಅಯ್ಯೋ, ಇದರಲ್ಲಿ ಹೇಳೋದೇನಿದೆ? ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಇಂಥ 100 ಸಂಭ್ರಮ ಬೇಕಾದರೂ ನಡೀಲಿ. ಅಮ್ಮಂಗೆ ಈ ಥರ ಎಷ್ಟು ಶಾಸ್ತ್ರಗಳು ಮಾಡಿದ್ರು ಕಮ್ಮಿನೇ. ಈ ನೆಪದಲ್ಲಾದರೂ ಮನೆಯವರೆಲ್ಲ ಖುಷಿಯಿಂದ ಕುಂಡಾಡ್ಬೋದು. ನಮ್ಮ ಮನೆಯವ್ರಿಗೆಲ್ಲ ಇದು ಓಕೆ. ಅಭಿ, ಮನೆಯವ್ರ ಬಗ್ಗೆ ಎಲ್ಲ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಏನಾಯ್ತು ಶಾರ್ವರಿ? ಸೀಮಂತ ಶಾಸ್ತ್ರ ಮಾಡೋದು ನನಗೂ ಇಷ್ಟನೇ ಬಾವ. ಆದರೆ ಈ ರೀತಿ ಪದೇ ಪದೇ ಶಾಸ್ತ್ರಗಳನ್ನ ಮಾಡೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದು, ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಹೀಗೆ ಮಾಡಿದ್ರೆ ಗರ್ಭಿಣಿ ಹೆಂಗಸಿಗೆ ದೃಷ್ಟಿ ಆಗಲ್ವಾ? ಕಷ್ಟ ಆಗಲ್ವಾ? ಅದು ಅಲ್ಲದೆ ಈ ರೀತಿ ಮಾಡೋದ್ರಿಂದ ಮುಂದೆ ಮಗುಗೇನಾದ್ರೂ ತೊಂದರೆ. ಕೆಟ್ಟ ದೃಷ್ಟಿಗಳು ಬಿದ್ದರೆ ಕೆಟ್ಟದ್ದಾಗತ್ತೆ ಹೊರತು ಶಾಸ್ತ್ರಗಳು ಮಾಡೋದ್ರಿಂದ ಯಾವತ್ತಿಗೂ ಕೆಟ್ಟದ್ದಾಗೋದಿಲ್ಲಮ್ಮ. ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಈ ಶಾಸ್ತ್ರಗಳೆಲ್ಲ ಮಾಡೋದ್ರಿಂದ ತಾಯಿಗೆ ಮಗುಗೆ ಬರಬಹುದಾದಂಥ ಕಂಟಕಗಳು ತಪ್ಪುತ್ತೆ. ದತ್ತ ಹೇಳೋದ್ರಲ್ಲಿ ಅರ್ಥ ಇದೆ. ಇದರಿಂದ ಅವರಿಗೆ ಖುಷಿ ಕೊಡುತ್ತೆ, ಮನೆಯವ್ರು ಎಲ್ರಿಗೂ ಸಂತೋಷ ಸಿಗುತ್ತೆ. ದತ್ತ, ನೀವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವೆಲ್ಲರೂ ಸೇರಿ ಜೋರಾಗಿ ಸೀಮಂತ ಮಾಡೋಣ. ಹಾಗಿದ್ರೆ ನಾಳೆ ನನ್ನ ಮನೇಲಿ ಸೀಮಂತ ಶಾಸ್ತ್ರ, ನೀವೆಲ್ಲರೂ ಅಲ್ಲಿಗೆ ಬರಬೇಕು. ಚಿಕ್ಕಮ್ಮ ಹೇಳಿದ ಮಾತಲ್ಲಿ ನನಗೂ ಒಂದು ಪಾಯಿಂಟ್ ಸರಿ ಅನಿಸ್ತು.